ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆಫ್ಟರ್ ಅ ಲಾಂಗ್ ಟೈಮ್ ಈ ಥರ ಕ್ಯಾಮ್ರಲ್ಲಿ ಮಾತಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಅನ್ನಿಸ್ತಿರ್ಬೋದು, ಈ ನಡುವೆ ನಾನು ವೀಡಿಯೋಸು ಕೂಡ ಸರಿಯಾಗಿ ಹಾಕೋದಕ್ಕಾಗ್ತಾ ಇಲ್ಲ, ಮತ್ತು ಕಂಟಿನ್ಯೂಯೇಷನ್ ಇರಲ್ಲ ವೀಡಿಯೋಸಲ್ಲಿ. ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕಿರ್ತೀನಿ. ಏನಂದರೆ ನನಗೆ ವಿಡಿಯೋನ ತೊಗೊಳೋದಕ್ಕಾಗ್ತಾ ಇಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗ್ತಾ ಇಲ್ಲ, ಸ್ವಲ್ಪ ಟಯರ್ಡ್ನೆಸ್ ಇದೆ. ಸೊ ಹಾಗಾಗಿ ನಾನು ಅಷ್ಟಾಗಿ ವಿಡಿಯೋನ ಪೋಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನೀಗ ನನಗೆ ಕರೆಂಟ್ಲಿ ಎಷ್ಟು ವೀಕ್ ನಡೀತಿದೆ, ಯಾವ ಮಂತ್ ನಡೀತಿದೆ ಅಂತಲೂ ಕೂಡ ಕೇಳ್ತಾ ಇರ್ತೀರ. ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ, ನನಗೆ 36 ವೀಕು, ಇನ್ನೇನು ಫ್ರೈಡೇ ಬಂದರೆ ಕಂಪ್ಲೀಟ್ ಆಗುತ್ತೆ 36 ವೀಕು. ಸೊ ಹಾಗಾಗಿ ನನಗೆ ಸ್ವಲ್ಪ ಟಯರ್ಡ್ನೆಸ್ ಇದೆ. ಇನ್ನೇನು 2 ವೀಕ್ಸಲ್ಲಿ ಡೆಲಿವರಿ ಕೂಡ ಪ್ಲ್ಯಾನ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ಲಾಸ್ಟ್ ವೀಕ್ ಹೇಳಿದ್ರು ಆ್ಯಕ್ಚುಲಿ ಇನ್ನೇನು 3 ವೀಕ್ ಇದೆ ಅಂತ. ಯಾಕೆಂದರೆ 38 ವೀಕಿಂದ 39 ವೀಕ್ ಒಳಗೆ ನಾವು ಮಾಡಿಬಿಡೋಣ ಅಂತ. ನಂದು ಈ ಸರಿ 2 ಆಪ್ರೇಷನ್ ಇರೋದು. ಸೊ ಹಾಗಾಗಿ ರಿಸ್ಕ್ ತೊಗೊಳೋದು ಬೇಡ, ಅಂದರೆ ಪೇಯ್ನ್ ನ್ಯಾಚುರಲ್ ಆಗಿ ಪೇಯ್ನ್ ಬರೋವರೆಗೂ ಕಾಯೋದು ಬೇಡ ಅಂದ್ಕೊಂಡು ನಾವು 38 ವೀಕಿಂದ 39 ವೀಕ್ ಒಳಗಡೆ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಮೋಸ್ಟ್ ಪ್ರಾಬಬ್ಲಿ 8th ಇಂದ 15th ಇನ್ನೂ ಡೇಟ್ ಎಲ್ಲ ಕನ್ಫರ್ಮ್ ಮಾಡಿಲ್ಲ, ಇನ್ನೂ ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ಏನು ಕೂಡ ಕನ್ಫರ್ಮ್ ಮಾಡಿಲ್ಲ. ಇನ್ನು ಸೀಮಂತ ಇದೆ. ನನಗೆ ಮೇನ್ ಏನಂದರೆ ಸೀಮಂತ ಮಾಡಿಸ್ಕೊಬೇಕು ಅಂತ. ನಾನು ಪ್ರೆಗ್ನೆಂಟ್ ಆದಾಗಿಂದನೂ ಆಗೋಕ್ಕೂ ಮುಂಚೆಯಿಂದನೂ ನಂಗೆ ಒಂದೇ ಆಸೆ ಇದ್ದಿದ್ದು, ನಾನು ಸೀಮಂತ ಚೆನ್ನಾಗಿ ಮಾಡಿಸ್ಕೊಬೇಕು ಅಂತ. ಬಿಕಾಸ್ ಲಿಶೂದ್ರಲ್ಲಿ ಕೋವಿಡ್ ಇದ್ದಿದ್ದರಿಂದ ಫ್ಯಾಮಿಲಿ ಅಷ್ಟೇ ಮಾಡಿಸ್ಕೊಂಡಿದ್ದು, ತುಂಬ ಕ್ಲೋಸ್ ಫ್ಯಾಮಿಲಿನ ಕರೆದು ಮಾಡಿಕೊಂಡಿದ್ದೆ ಅಷ್ಟೇ. ಸರಿ, ಎಲ್ಲರನ್ನೂ ಕರೆದು ಸೀಮಂತ ಸೆಲೆಬ್ರೇಷನ್ ಚೆನ್ನಾಗಿ ಆಗಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಸಂಡೇ ಇಟ್ಕೊಂಡಿದ್ದೀವಿ, ಅಂದರೆ 26th. ಸೊ ಅದೊಂದು ಆಗಿಬಿಟ್ರೆ ನನಗೆ ಆಮೇಲೆ ಯಾವಾಗಾದರೂ ಆಗಲಿ ಡೆಲಿವರಿ. ಏನಂದರೆ ಲಾಸ್ಟಲ್ಲಿ ಈ ವೆಯ್ಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದರಲ್ಲೂ ಸೀಮಂತದವರೆಗೂ ವೆಯ್ಟ್ ಮಾಡ್ತೀವಿ, ಆಮೇಲೆ ಅಯ್ಯೋ ಏನಪ್ಪ ದಿನನೇ ಹೋಗ್ತಾ ಇಲ್ಲ ಮುಂದಕ್ಕೆ ಅನ್ನೋ ಥರ ಆಗುತ್ತೆ. ಇನ್ಫ್ಯಾಕ್ಟ್ ಲಿಶೂದ್ರಲ್ಲೂ ಅಷ್ಟೇ, ನಾನು ಸೀಮಂತ ಆದಮೇಲೆ ತುಂಬಾ ದಪ್ಪ ಆಗಿದೆ, ವೆಯ್ಟ್ ಪುಟ್ ಆನ್ ತುಂಬ ಆಗಿದೆ. ಇವಾಗ ವೆಯ್ಟ್ ಕಂಪೇರ್ ಮಾಡಿದ್ರೆ ಇವಾಗ ಎಷ್ಟಿದೆನೋ ಅಷ್ಟೇ ಇದ್ದೆ. ಬಟ್ ನನಗೆ ಅವಾಗ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಅದರಲ್ಲೂ ಶುಗರ್ ಇದ್ದಿದ್ದರಿಂದ ತುಂಬಾ ಸುಸ್ತಾಗ್ತಿತ್ತು. ನಾನೇ ಡಾಕ್ಟರ್ ಹತ್ರ ಹೇಳ್ಬಿಟ್ಟಿದ್ದೆ, ನಂಗೆ ಬೇಗ ಡೆಲಿವರಿ ಮಾಡಿಬಿಡಿ ಅಂತ. ಅವರೆಲ್ಲ ವೆಯ್ಟ್ ಮಾಡು, 38 ವೀಕ್ಸ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರು. ಬಟ್ ಏನು ಅಂದರೆ ಅಷ್ಟಕ್ಕೂ ಮುಂಚೆನೇ ನನಗೆ ವಾಟರ್ ಬ್ರೇಕ್ ಆಗಿ ನನಗೆ ಎಮರ್ಜೆನ್ಸಿ C-section ಮಾಡಬೇಕಾಗಿ ಬಂತು. ಸೊ ಹಾಗಾಗಿ ಫಸ್ಟು C-section ಆಗಿದ್ದರಿಂದ ಸೆಕೆಂಡ್ ಒನ್ನು ಕೂಡ ನನಗೆ ಇವಾಗ ಪ್ಲ್ಯಾನ್ಡ್ C-sectionಗೆ ಹೋಗ್ತಾ ಇದ್ದೀವಿ. ಯಾವುದೇ ಥರ ಏನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ನಾನು ನಾರ್ಮಲ್ ಮಾಡಿಸ್ಕೊತೀನಿ ಅಂತ ಏನೂ. ಬಿಕಾಸ್ ನಂದು 2 ಆಪ್ರೇಷನ್ನು ಒಟ್ಟಿಗೆ ಮಾಡಿಸ್ಕೊಳೋಣ ಅಂತ ಇದ್ದೀನಿ. ಸೊ ಹಾಗಾಗಿ ಡಾಕ್ಟರ್ ಹೇಳಿದ್ದಾರೆ 38 ವೀಕ್ಸ್ ಆದಮೇಲೆ 2 ಆಪ್ರೇಷನ್ನು ಕೂಡ ಒಟ್ಟಿಗೆ ಮಾಡ್ಬೋದು, ಅದಕ್ಕೂ ಮುಂಚೆ ಮಾಡಿದರೆ ಇನ್ನೊಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡೋದಕ್ಕಾಗಲ್ಲ ಅಂತ. ಸೊ ಹಾಗಾಗಿ 38 ವೀಕ್ ಕಂಪ್ಲೀಟ್ ಆಗಲಿ ಅಂತ ಸುಮ್ಮನೆ ಇದ್ದೀನಿ. ಸೊ ಹೇಳಿದೆ ಅಲ್ವಾ, ಒಂದಷ್ಟು ಡ್ರೆಸ್ಸಸ್ನ ತೊಗೊಂಡಿದ್ದೆ. ಇನ್ನೇನು ಹಾಸ್ಪಿಟಲ್ ಬ್ಯಾಗು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ. ಫ್ಯೂ ಬೇಬಿ ಪ್ರಾಡಕ್ಟ್ಸ್ನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಒಂದು ಸ್ವಲ್ಪ ಬೆಡ್ಸ್ ಶೇರ್ ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ರಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಸ್ವಲ್ಪ ಡ್ರೆಸ್ಸಸ್ನ ತೊಗೊಂಡಿದ್ದೀನಿ. ಆಮೇಲೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋನ ನನ್ನ ನೆಕ್ಸ್ಟ್ ವೀಕ್ ಅಥವಾ ಅದ್ರ ನೆಕ್ಸ್ಟ್ ವೀಕ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಇನ್ನೂ ನಾನೇನು ಪ್ಯಾಕ್ ಮಾಡಿಲ್ಲ, ಸೀಮಂತ ಆದಮೇಲೆ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಇನ್ನೂ ಅದೆಲ್ಲ ಏನು ಪ್ಯಾಕ್ ಮಾಡಿಲ್ಲ, ಒಂದೊಂದಾಗಿ ತರಿಸ್ಕೊಂಡು ಎಲ್ಲ. ಯಾಕೆಂದರೆ ಬೇಬಿ ಡ್ರೆಸ್ಸಸ್ ಎಲ್ಲ ವಾಶ್ ಮಾಡಿ ಇಡಬೇಕಲ್ಲ, ಅದನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಫ್ಯೂ ಡ್ರೆಸ್ಸಸ್ನ ಪರ್ಚೇಸ್ ಮಾಡಿದ್ದೆ. ಅದೇ ಡ್ರೆಸ್ಸಸ್ನ ನಾನು ಹಾಸ್ಪಿಟಲಲ್ಲೂ ವೇರ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ 3 ಡ್ರೆಸ್ಸಸ್ ಏನೋ ಚೆನ್ನಾಗಿರೋದು ಹಾಸ್ಪಿಟಲ್ಗೆ ಅಂತ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ಒನ್ ಬಂದು ಇವತ್ತು ನಾನು ವೇರ್ ಮಾಡಿರೋವಂಥ ಡ್ರೆಸ್ಸು. ಏನಂದರೆ ಇದನ್ನು ಕೂಡ ವಾಶ್ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಇದನ್ನೇ ಹಾಕ್ಕೊಂಡಿದ್ದೀನಿ. ಒಂದ್ಸತಿ ಎಲ್ಲದನ್ನು ಕೂಡ ವಾಶ್ ಮಾಡಿಬಿಟ್ರೆ, ಇವಾಗ ಈ ಬಿಸಿಲಿಗೆ ಕಾಟನ್ ಮೆಟೀರಿಯಲ್ ಒಂದ್ಸತಿ ವಾಶ್ ಆದಮೇಲೆ ಹಾಕ್ಕೊಡೋದೇ ವಾಸಿ. ಸೊ ಹಾಗಾಗಿ ಫಸ್ಟ್ ಒನ್ ಬಂದು ಇದು. ಇದರಲ್ಲಿ ಫ್ರಂಟ್ ಬಟನ್ ಇದೆ, ಸೊ ಹಾಗಾಗಿ ಆರಾಮಾಗಿ ಫೀಡಿಂಗೂ ಕೂಡ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ಥರ ಪರ್ಚೇಸ್ ಮಾಡಿದ್ದೀನಿ. ಇದು 3-4 ಸ್ಲೀವ್ಸ್ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ನಾರ್ಮಲ್ ಡ್ರೆಸ್ಸು, ಆ್ಯಂಕಲ್ ಲೆಂತ್ ಡ್ರೆಸ್ ಅಥವಾ ನೀ ಲೆಂತ್ ಡ್ರೆಸ್ ಅಂತಲೇ ಹೇಳ್ಬೋದು. ನನಗೆ ಇವಾಗ ನೀ ಲೆಂತ್ ಬರ್ತಿದೆ, ಯಾಕೆಂದರೆ ಹೊಟ್ಟೆ ಇರೋದ್ರಿಂದ. ನಾರ್ಮಲ್ ಇರೋರಿಗೆ ಆ್ಯಂಕಲ್ ಲೆಂತ್ ಅಥವಾ ನೀ ಲೆಂತು ಬರ್ಬೋದು. ಇನ್ನು ನೆಕ್ಸ್ಟ್ ಒನ್ ಬಂದರೆ ಸ್ವಲ್ಪ ಈ ನಡುವೆ ಫ್ಲೋರಲ್ ಪ್ರಿಂಟ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಇದೊಂದು ಆರೆಂಜ್ ಕಲರು. ಇವನ್ ಲಿಶೂದ್ರಲ್ಲಿ ಒಂದೇನೋ ಈ ಥರ ಇತ್ತು ಅನಿಸುತ್ತೆ, ನಂಗೆ ನೆನಪಿಲ್ಲ.
ಇದು ಮೆಟೀರಿಯಲ್ ಚೆನ್ನಾಗಿದೆ. ಇದು ಪ್ಯೂರ್ ಕಾಟನ್. ಇದು ಒಂಥರ ಬೇರೆ ಈ ಐರನ್ ಏನು ಬೇಕಾಗಲ್ಲ ಆ ಥರ ಮೆಟೀರಿಯಲ್. ಇದು ಚೆನ್ನಾಗಿದೆ. ಇದು ಅಷ್ಟೇ ನೀ ಲೆಂತ್ ಅಥವಾ ಆ್ಯಂಕಲ್ ಲೆಂತ್ವರೆಗೂ ಬರುತ್ತೆ. ಶಾರ್ಟ್ ಇರೋರಿಗೆ ಆ್ಯಂಕಲ್ ಲೆಂತ್ ಬರುತ್ತೆ. ಉದ್ದ ಇದ್ದರು ಅಥವಾ ಮೆಟರ್ನಿಟಿ ಏನಾದರೂ ಆದರೆ ಒಂದು ನೀ ಲೆಂತ್ವರೆಗೂ ಬರುತ್ತೆ. ಥರ್ಡ್ ಒನ್ ಬಂದು ಈ ಥರ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಇದು ಈ ಥರ ಬರುತ್ತೆ. ಇದಕ್ಕೆ ಬೇಕಾದ್ರೆ ನಾವು ಪ್ಯಾಂಟು ಕೂಡ ಹಾಕೊಬೋದು, ಇಲ್ಲಾಂದರೆ ನಾವು ಜಸ್ಟ್ ಡ್ರೆಸ್ ಆಗು ಕೂಡ ಯೂಸ್ ಮಾಡ್ಬೋದು. ಇದು ಯಾಕೋ ಫ್ಲೋರಲ್ ಪ್ರಿಂಟ್ ಇಷ್ಟ ಆಯಿತು, ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಈ ರೀತಿ ಇದೆ. ಹೇಗೆ ಅಂತ ಬೆಡ್ ಅಂತ ಹೇಳಿದೆ ಅಲ್ವಾ, ನೋಡಿ ಇದನ್ನೇ ನಾನು ತೊಗೊಂಡಿರೋದು. ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ನಾನು ಒಂದೊಂದಾಗಿ ಏನು ಓಪನ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಅಪ್ಕಮಿಂಗ್ ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಏನೇನೆಲ್ಲ ಹಾಸ್ಪಿಟಲ್ ಬ್ಯಾಗ್ನಾಗೆ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ. ಅದರಲ್ಲಿ ನಾನು ಇನ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದು ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ನಾನು ಬೇರೆ ಪ್ರಿಂಟ್ ಆರ್ಡರ್ ಮಾಡಿದ್ದೆ, ಬಟ್ ನನಗೆ ಈ ಪ್ರಿಂಟ್ ಡೆಲಿವರ್ ಆಗಿದೆ. ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿದೆ ಅಂತ ಇದನ್ನೇ ಇಟ್ಕೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಯಿತಾ? ಚೆಕ್ಔಟ್ ಮಾಡಿ. ಸೊ ದ್ಯಾಟ್ ನಿಮ್ಗೇನಾದರೂ ಇಷ್ಟ ಆದರೆ ಯಾವುದಾದ್ರೂ ಪ್ರಾಡಕ್ಟ್ ಆರಾಮಾಗಿ ಬೈ ಮಾಡ್ಬೋದು. ಹೋಪ್ ಈ ಪುಟಾಣಿ ವ್ಲಾಗ್ ಆ್ಯಂಡ್ ನನ್ನ ಕರೆಂಟ್ ಇನ್ಫಾರ್ಮೇಷನ್ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಇದಿಷ್ಟೇ ನನ್ನ ಈಗ ಕರೆಂಟ್ ಅಪ್ಡೇಟ್ ಅಂದರೆ. ಯಾಕಂದರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ನೀವೇನು ಅರ್ಧಂಬರ್ಧ ಹೇಳ್ತಾ ಇದ್ದೀರಾ, ಏನು ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ, ಯಾವಾಗ ನಿಮ್ಮ ಡ್ಯೂ ಡೇಟ್ ಅಂತಲೂ. ನನ್ನ ಡ್ಯೂ ಡೇಟ್ ಬಂದಿದ್ದು 22 ಮೇ ಅಂತ ಹೇಳಿದ್ದು. ಬಟ್ 1 ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀವಿ ಅಷ್ಟೇ. 22 ಮೇ ಅಲ್ಲಿವರೆಗೂ ಏನು ವೆಯ್ಟ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ 40 ವೀಕ್ಸ್ ಇರುತ್ತೆ ಅಲ್ವಾ ಪ್ರೆಗ್ನೆನ್ಸಿಯಲ್ಲಿ. ನಾವೀಗ 38 ವೀಕ್ಸಿಂದ 39 ವೀಕ್ಸ್ ಒಳಗೆ ಡೆಲಿವರಿ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ಡೆಲಿವರಿ ಯಾವಾಗ ಏನು ಅನ್ನೋದು ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹೋಪ್ ನಿಮಗೆ ಈ ಪುಟಾಣಿ ಬ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.